Hello everyone, welcome to our YouTube channel Science Patashala. Dear CTET 2026 aspirants, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಸೆಷನ್. ಇವತ್ತಿನ ಪಾರ್ಟ್ 1 ಕ್ಲಾಸ್ನಲ್ಲಿ ನಾವು ಅನ್ಲಾಕ್ ಮಾಡ್ತೀವಿ ಕೀ ಕಾನ್ಸೆಪ್ಟ್ಸ್ ಫ್ರಮ್ ಸೈನ್ಸ್ ಪಾರ್ಟ್, ದಟ್ ಈಸ್ ಫುಡ್ ಸೋರ್ಸಸ್, ಕಾಂಪೊನೆಂಟ್ಸ್ ಅಂಡ್ ಕ್ಲೀನಿಂಗ್. ಈ ಟಾಪಿಕ್ನ ಹೈ ವ್ಯಾಲ್ಯೂ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅನ್ನು ನಾವು ಪಾರ್ಟ್ 2 ನಲ್ಲಿ ಸಾಲ್ವ್ ಮಾಡ್ತೀವಿ ಟು ಬೂಸ್ಟ್ ಯುವರ್ ಪೇಪರ್ ಟು ಸ್ಕೋರ್. ಬಿಫೋರ್ ವಿ ಬಿಗಿನ್, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ CTET ಸೈನ್ಸ್ ಬೂಸ್ಟರ್ಸ್. ಸ್ಟೇ ಫೋಕಸ್ಡ್. ಈ ಚಾಪ್ಟರ್ನ ಸ್ಮಾಲ್ ಕಾನ್ಸೆಪ್ಟ್ಸ್ ಕೂಡ ಬಿಗ್ ಸ್ಕೋರಿಂಗ್ ಅಪರ್ಚುನಿಟಿ ಕೊಡುತ್ತದೆ. ಸೊ ಲೆಟ್ಸ್ ಸ್ಟಾರ್ಟ್ ಸ್ಟ್ರಾಂಗ್ ಅಂಡ್ ಮೇಕ್ ದಿಸ್ ಟಾಪಿಕ್ ಅನ್ ಈಸಿ ಸ್ಕೋರಿಂಗ್ ಝೋನ್ ಫಾರ್ ಯು. ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ಫುಡ್ ಸೋರ್ಸಸ್, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ ಫುಡ್ ಈಸ್ ಎಸೆನ್ಷಿಯಲ್ ಫಾರ್ ಲೈಫ್. ಜೀವನಕ್ಕೆ ಆಹಾರ ಅತ್ಯವಶ್ಯಕ. ಇಟ್ ಗಿವ್ಸ್ ಎನರ್ಜಿ, ಗ್ರೋತ್, ರಿಪೇರ್ ಅಂಡ್ ಇಮ್ಯುನಿಟಿ. ಸೊ ಪ್ಲಾಂಟ್ಸ್ ಆರ್ ದ ಪ್ರೈಮರಿ ಸೋರ್ಸ್ ಆಫ್ ಫುಡ್ ಬಿಕಾಸ್ ಸಸ್ಯಗಳು ಫೋಟೋಸಿಂಥೆಸಿಸ್ ಮೂಲಕ ತಮ್ಮದೇ ಆಹಾರ ತಯಾರಿಸುತ್ತದೆ. ಸೊ ಪ್ಲಾಂಟ್ ಪ್ರಾಡಕ್ಟ್ಸ್ ಇನ್ಕ್ಲೂಡ್ಸ್ ಸೀರಿಯಲ್ಸ್ ಅಂದರೆ ಧಾನ್ಯಗಳು, ಪಲ್ಸಸ್ ಬೇಳೆಗಳು, ಫ್ರೂಟ್ಸ್ ಹಣ್ಣುಗಳು, ವೆಜಿಟೇಬಲ್ಸ್ ತರಕಾರಿಗಳು, ಆಯಿಲ್ ಎಣ್ಣೆ, ಸ್ಪೈಸಸ್ ಮಸಾಲೆಗಳು, ಬೆವರೇಜಸ್. ಸೊ ಅನಿಮಲ್ಸ್ ಪ್ರೊವೈಡ್ ಫುಡ್ ಸಚ್ ಆಸ್ ಮಿಲ್ಕ್, ಮೀಟ್, ಎಗ್, ಹನಿ ಅಂಡ್ ಫಿಶ್. ಸೊ ಅಲ್ಗೆ ಕೂಡ ಫೋಟೋಸಿಂಥೆಟಿಕ್ ಆರ್ಗಾನಿಸಮ್ಸ್. ಹಲವಾರು ಪ್ರದೇಶಗಳಲ್ಲಿ ಅವು ಮುಖ್ಯ ಆಹಾರದ ಮೂಲ. ಸೊ ಮಾನವರು ಪ್ಲಾಂಟ್ ಬೇಸ್ಡ್ ಅಂಡ್ ಅನಿಮಲ್ ಬೇಸ್ಡ್ ಫುಡ್ ಎರಡರ ಮೇಲೂ ನೇರವಾಗಿ ಅವಲಂಬಿತರಾಗಿದ್ದಾರೆ ಟು ಮೀಟ್ ದ ನ್ಯೂಟ್ರಿಷನಲ್ ನೀಡ್ಸ್. ಸೊ ಹಿಯರ್ ಫಂಗೈ ಅಂಡ್ ಬ್ಯಾಕ್ಟೀರಿಯಾ ಆರ್ ನಾಟ್ ಕ್ಯಾಪಬಲ್ ಆಫ್ ಫೋಟೋಸಿಂಥೆಸಿಸ್. ಓಕೆ, ದೇ ಆರ್ ನಾಟ್ ಕ್ಯಾಪಬಲ್ ಆಫ್ ಫೋಟೋಸಿಂಥೆಸಿಸ್. ಆದರೆ ಸೈನೋಬ್ಯಾಕ್ಟೀರಿಯಾ ಹಾಗಿನ ಕೆಲವು ಸ್ಪೆಷಲ್ ಬ್ಯಾಕ್ಟೀರಿಯಾಸ್ ಓಕೆ ಮಾತ್ರ ಆಹಾರ ತಯಾರು ಮಾಡುತ್ತವೆ. ಸೊ ಹಿಯರ್ ಆಟೋಟ್ರೋಪಿಕ್ ಆರ್ಗಾನಿಸಮ್ಸ್ ಯಾವುವು ಎಂದು ಆಫನ್ ಕೇಳುತ್ತಾರೆ. ಅಲ್ಗೆ ಮತ್ತು ಗ್ರೀನ್ ಪ್ಲಾಂಟ್ಸ್ ತಮ್ಮದೇ ಆಹಾರ ತಯಾರಿಸುವ ಆಟೋಟ್ರೋಪ್ಸ್. ಸೊ ನಮ್ಮ ಮನೆಗಳಲ್ಲಿ ಪ್ರತಿದಿನ ಊಟ ದಟ್ ಈಸ್ ರೈಸ್ ಸಾಂಬಾರ್ ವೆಜಿಟೇಬಲ್ಸ್ ಕಾಂಬಿನೇಷನ್ ಆಗಿರುವುದು. ಸೊ ದಟ್ ಈಸ್ ರೈಸ್ ಅಂಡ್ ವೆಜಿಟೇಬಲ್ಸ್ ದೇ ಆರ್ ಪ್ಲಾಂಟ್ ಬೇಸ್ಡ್. ಆದರೆ ಕರ್ಡ್, ಮಿಲ್ಕ್ ದೇ ಆರ್ ಅನಿಮಲ್ ಬೇಸ್ಡ್. ಸೊ ಇದು ಪ್ಲಾಂಟ್ ಮತ್ತು ಅನಿಮಲ್ ಸೋರ್ಸಸ್ ಎರಡರ ಮೇಲೂ ನಮ್ಮ ಅವಲಂಬನೆ ಹೇಗಿರುತ್ತದೆ ಎಂದು ತೋರಿಸುತ್ತದೆ. ನೆಕ್ಸ್ಟ್, ಕಾಂಪೊನೆಂಟ್ಸ್ ಆಫ್ ಫುಡ್. ಆಹಾರದಲ್ಲಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇದೆ. ಸೊ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್ ಮತ್ತು ವಾಟರ್. ಸೊ ಕಾರ್ಬೋಹೈಡ್ರೇಟ್ಸ್ ಗಿವ್ ಇನ್ಸ್ಟಂಟ್ ಎನರ್ಜಿ. ದಟ್ ಈಸ್ ಮೇಸ್ ಅಂದರೆ ಜೋಳ, ರೈಸ್ ಅಕ್ಕಿ, ವೀಟ್ ಗೋಧಿ ಪ್ರಮುಖ ಸೋರ್ಸಸ್. ಸೊ ಬೆಳಿಗ್ಗೆ ಇಡ್ಲಿ ದೋಸೆ ತಿಂದರೆ ತಕ್ಷಣ ಎನರ್ಜಿ ಸಿಗೋದು ಕಾರ್ಬೋಹೈಡ್ರೇಟ್ಸ್ ಇಂದ ಕಾರಣ. ಸೊ ಪ್ರೋಟೀನ್ಸ್ ಆರ್ ದ ಬಾಡಿ ಬಿಲ್ಡಿಂಗ್ ನ್ಯೂಟ್ರಿಯೆಂಟ್ಸ್. ಹಾಲು, ಬೇಳೆಗಳು, ಸೋಯಾಬೀನ್, ಮಾಂಸ, ಮೊಟ್ಟೆಗಳಲ್ಲಿ ಇವೆ. ಸೊ ಸ್ಪೋರ್ಟ್ಸ್ ದಟ್ ಈಸ್ ಕಿಡ್ಸ್ ರೆಗ್ಯುಲರ್ಲಿ ಡ್ರಿಂಕ್ ಮಿಲ್ಕ್ ಫಾರ್ ಸ್ಟ್ರಾಂಗ್ ಮಸಲ್ಸ್, ದಟ್ಸ್ ಪ್ರೋಟೀನ್. ಸೊ ಫ್ಯಾಟ್ಸ್ ಗಿವ್ಸ್ ಲಾಂಗ್ ಟರ್ಮ್ ಎನರ್ಜಿ ಸ್ಟೋರೇಜ್. ಎಣ್ಣೆ, ಬೆಣ್ಣೆ, ನಟ್ಸ್ ಮತ್ತು ಸೀಡ್ಸ್ ನಲ್ಲಿ ಇವೆ. ಸೊ ಗ್ರೌಂಡ್ ನಟ್ ದಟ್ ಈಸ್ ಕಡಲೆಕಾಯಿ ತಿಂದರೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿರುವುದು ಫ್ಯಾಟ್ಸ್ ಇಂದ ಕಾರಣ. ಸೊ ವಿಟಮಿನ್ಸ್ ಹೆಲ್ಪ್ ಇನ್ ಇಮ್ಯುನಿಟಿ ದಟ್ ಈಸ್ ವಿಷನ್ ಅಂಡ್ ಗ್ರೋತ್. ಸೊ ಮಿನರಲ್ಸ್ ಲೈಕ್ ಕ್ಯಾಲ್ಸಿಯಂ, ಐರನ್, ಪೊಟ್ಯಾಷಿಯಂ ದೇಹದ ಕಾರ್ಯಗಳಿಗೆ ಮುಖ್ಯ. ಸೊ ಐರನ್ ಕಡಿಮೆ ಇದ್ದರೆ ಮಕ್ಕಳು ತೀವ್ರವಾಗಿ ಟಯರ್ಡ್ ಆಗೋದು. ಅದಕ್ಕೆ ಸ್ಪಿನಾಕ್ ರೆಕಮೆಂಡ್ ಮಾಡ್ತಾರೆ. ಸೊ ಮಿಲ್ಕ್ ಇಸ್ ಅ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ದಟ್ ಈಸ್ ಕ್ಯಾಲ್ಸಿಯಂ, ವಿಟಮಿನ್ ಡಿ. ಆದರೆ ವಿಟಮಿನ್ ಸಿ ಅಲ್ಲ ಎಂದು ನೆನಪಿಟ್ಟುಕೊಳ್ಳಿ. ಸೊ ಹಿಯರ್ ದ ರಫೇಜ್ ದಟ್ ಈಸ್ ದ ಡಯಟರಿ ಫೈಬರ್ ಹೆಲ್ಪ್ಸ್ ಇನ್ ಡೈಜೆಷನ್ ದಟ್ ಈಸ್ ಕಾನ್ಸ್ಟಿಪೇಷನ್ ತಡೆಯುತ್ತದೆ. ಸೊ ರೋಟಿ ಜೊತೆಗೆ ಸಲಾಡ್ ತಿಂದರೆ ಡೈಜೆಷನ್ ಬೆಟರ್ ಆಗೋದು ದಟ್ ಈಸ್ ರಫೇಜ್ ಇಂದ ಕಾರಣ. ಸೊ ವಿಟಮಿನ್ ಸಿ ರಿಚ್ ಫುಡ್ಸ್ ದೇ ಇನ್ಕ್ಲೂಡ್ ಲೆಮನ್, ಆಮ್ಲ, ಸಿಟ್ರಸ್ ಫ್ರೂಟ್ಸ್, ಬಟ್ ಮಿಲ್ಕ್ ಅಲ್ಲ. ಫುಡ್ ಪ್ರಿಸರ್ವೇಷನ್ ಟೆಕ್ನಿಕ್ಸ್. ಸೊ ಫುಡ್ ಪ್ರಿಸರ್ವೇಷನ್ ಆಹಾರದ ಸ್ಪಾಯ್ಲೇಜ್ ತಡೆಯುತ್ತದೆ ಮತ್ತು ಶೆಲ್ಫ್ ಲೈಫ್ ಹೆಚ್ಚಿಸುತ್ತದೆ ಬೈ ಕಂಟ್ರೋಲಿಂಗ್ ಮೈಕ್ರೋಬಿಯಲ್ ಗ್ರೋತ್. ಸಾಮಾನ್ಯ ಪ್ರಿಸರ್ವೇಷನ್ ಟೆಕ್ನಿಕ್ಸ್ ಆರ್ ಸಾಲ್ಟಿಂಗ್, ಶುಗರಿಂಗ್, ಆಯಿಲಿಂಗ್, ಡ್ರೈಯಿಂಗ್, ರೆಫ್ರಿಜಿರೇಷನ್. ಸೊ ಸಾಲ್ಟ್ ಅಂಡ್ ಶುಗರ್ ಮೈಕ್ರೋಬ್ಸ್ ನಲ್ಲಿರುವ ನೀರನ್ನು ಹೊರತೆಗೆದು ದಟ್ ಈಸ್ ಪ್ಲಾಸ್ಮೋಲೈಸಿಸ್ ಅವು ಬದುಕಿರುವಂತೆ ಮಾಡುತ್ತದೆ. ಸೊ ಪಿಕಲ್ಸ್ ಅನ್ನು ಏರ್ ಟೈಟ್ ಗ್ಲಾಸ್ ಕಂಟೈನರ್ಸ್ ನಲ್ಲಿ ಇಡ್ತಾರೆ. ಸೊ ಅಲ್ಯೂಮಿನಿಯಂ ಅಥವಾ ಬ್ರಾಸ್ ಜೊತೆಗೆ ರಿಯಾಕ್ಷನ್ ಆಗಬಾರದೆಂದು. ಸೊ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಸಚ್ ಆಸ್ ಸೋಡಿಯಂ ಬೆನ್ಸೋವೇಟ್, ಪೊಟ್ಯಾಷಿಯಂ ಮೆಟಾಬೈಸಲ್ಫೈಟ್. ಸೊ ವಿನೆಗಾರ್ ಮತ್ತು ಆಯಿಲ್
ದಟ್ ಈಸ್ ದೇ ಆರ್ ಆಕ್ಟಿಂಗ್ ಆಸ್ ದ ನ್ಯಾಚುರಲ್ ಪ್ರಿಸರ್ವೇಟಿವ್ಸ್. ಪಿಕಲ್ಸ್ ಮತ್ತು ಚಟ್ನಿನಲ್ಲಿ ಬಳಸುತ್ತಾರೆ. ಸೊ ಸ್ಟೆರಿಲೈಸೇಷನ್ ಅಂಡ್ ಪ್ಯಾಸ್ಚರೈಸೇಷನ್, ಮಿಲ್ಕ್ ಮತ್ತು ಜ್ಯೂಸಸ್ಗೆ ಬಳಸುವ ಹೀಟ್ ಟ್ರೀಟ್ಮೆಂಟ್ಸ್. ಸೊ ಹಿಯರ್ ಸೋಡಿಯಂ ಬೆನ್ಸೋವೇಟ್ ದಟ್ ಈಸ್ ಅ ಕೆಮಿಕಲ್ ಪ್ರಿಸರ್ವೇಟಿವ್ ಎಂದು ನೆನಪಿಡಿ. ಸೊ ನಮ್ಮ ಮನೆಗಳಲ್ಲಿ ತಾಯಿ ಮಾಡಿದ ಮೆಣಸಿನಕಾಯಿ ಪಿಕಲ್ ವರ್ಷದಗಳಿಗೆ ಸೇಫ್ ಆಗಿರುವುದು ಆಯಿಲ್ ಪ್ಲಸ್ ಸಾಲ್ಟ್ ಪ್ಲಸ್ ಏರ್ ಟೈಟ್ ಸ್ಟೋರೇಜ್ ಇಂದ ಕಾರಣ. ನೆಕ್ಸ್ಟ್, ಇಂಡಿಕೇಟರ್ಸ್, ಅಸಿಡ್ ಬೇಸ್ ಇಂಡಿಕೇಟರ್ಸ್. ಸೊ ಅಸಿಡ್ ಬೇಸ್ ಇಂಡಿಕೇಟರ್ಸ್ ಕಲರ್ ಚೇಂಜ್ ಮಾಡುತ್ತವೆ ಡಿಪೆಂಡಿಂಗ್ ಆನ್ ಅಸಿಡಿಕ್ ಆರ್ ಬೇಸಿಕ್ ನೇಚರ್. ಸೊ ನ್ಯಾಚುರಲ್ ಇಂಡಿಕೇಟರ್ಸ್ ದಟ್ ಇನ್ಕ್ಲೂಡ್ ಟರ್ಮರಿಕ್ ಅಂದರೆ ಅರಿಶಿಣ, ಸೊ ರೆಡ್ ಕ್ಯಾಬೇಜ್ ಲೀವ್ಸ್, ಚೈನಾ ರೋಸ್ ಪೆಟಲ್ಸ್. ಸೊ ಟರ್ಮರಿಕ್ ಬೇಸ್ನಲ್ಲಿ ರೆಡ್ ಆಗುತ್ತದೆ, ಅಸಿಡ್ನಲ್ಲಿ ಯೆಲ್ಲೋ ಆಗಿಯೇ ಇರುತ್ತದೆ. ಸೊ ರೆಡ್ ಕ್ಯಾಬೇಜ್ ಜ್ಯೂಸ್ ಆಸಿಡ್ಸ್ ಅಂಡ್ ಬೇಸಸ್ ಎರಡರಲ್ಲೂ ಕಲರ್ ಚೇಂಜ್ ತೋರಿಸುತ್ತದೆ. ಸೊ ಲೆಮನ್ ಜ್ಯೂಸ್ ಅಸಿಡ್ ಆಗಿದ್ದರೂ ಇಂಡಿಕೇಟರ್ ಆಗಿ ಬಳಸುವುದಿಲ್ಲ. ಸೊ ಸಾಲ್ಟ್ ಇಂಡಿಕೇಟರ್ ಕಲರ್ ಮೇಲೆ ಯಾವ ಪರಿಣಾಮವೂ ಬೀರುವುದಿಲ್ಲ. ಸೊ ಸಾಲ್ಟ್ ಇಟ್ ಈಸ್ ನಾಟ್ ಆನ್ ಇಂಡಿಕೇಟರ್. ಸೊ ಇಂಡಿಕೇಟರ್ಸ್ ಹೌಸ್ ಹೋಲ್ಡ್ ಸಬ್ಸ್ಟೆನ್ಸಸ್ ಅಸಿಡಿಕ್ ಅಥವಾ ಬೇಸಿಕ್ ಎಂದು ತಿಳಿಸಲು ಹೆಲ್ಪ್ ಮಾಡುತ್ತದೆ. ಸೊ ರೆಡ್ ಕ್ಯಾಬೇಜ್ ಪ್ಲಸ್ ಟರ್ಮರಿಕ್, it is the best indicator pair for examination. They may ask this pair in the examination. Next, microorganisms and food spoilage. So microorganisms, bacteria, fungi, molds, yeast, food spoil ಮಾಡುತ್ತವೆ. ಸೊ ಅವು ವಾರ್ಮ್ ಅಂಡ್ ಮಾಯಿಸ್ಟ್ ಕಂಡೀಷನ್ಸ್ ನಲ್ಲಿ ತುಂಬಾ ಬೇಗ ಗ್ರೋ ಆಗುತ್ತದೆ. ಸೊ ಸ್ಪಾಯಿಲ್ಡ್ ಫುಡ್ ನಲ್ಲಿ ಸ್ಮೆಲ್, ಕಲರ್ ಚೇಂಜ್, ಸ್ಲಿಮಿ ಟೆಕ್ಸ್ಚರ್, ಗ್ಯಾಸ್ ಫಾರ್ಮೇಷನ್ ಕಾಣಿಸುತ್ತದೆ. So yeast converts sugar, that is alcohol, through fermentation. So citrus canker, that is the bacterial disease, rust of wheat, fungal disease. So ಕೆಲವು ಮೈಕ್ರೋಬ್ಸ್ ಯೂಸ್ಫುಲ್ ಕೂಡ, ಉದಾಹರಣೆಗೆ ಲ್ಯಾಕ್ಟೋಬ್ಯಾಸಿಲಸ್ ಕರ್ಡ್ ತಯಾರಿಸುತ್ತದೆ. ಸೊ ಫುಡ್ ಪ್ರಿಸರ್ವೇಷನ್ ಮೈಕ್ರೋಬಿಯಲ್ ಗ್ರೋತ್ ಅನ್ನು ಸ್ಟಾಪ್ ಮಾಡಲು ಅಗತ್ಯ. ಸೊ ಫರ್ಮೆಂಟೇಷನ್ ದಟ್ ಈಸ್ ಈಸ್ಟ್, ಓಕೆ, ಈಸ್ಟ್ ಟು ಶುಗರ್, ಶುಗರ್ ಟು ಆಲ್ಕೋಹಾಲ್, ಆಲ್ಕೋಹಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಬೇಸಿಗೆಯಲ್ಲಿ ಬಿಟ್ಟು ಹೋದ ಕುಕ್ಡ್ ರೈಸ್ ನೆಕ್ಸ್ಟ್ ಮಾರ್ನಿಂಗ್ ಸೋರ್ ಸ್ಮೆಲ್ ಬರುತ್ತದೆ. ಇದು ಮೈಕ್ರೋಬಿಯಲ್ ಸ್ಪಾಯ್ಲೇಜ್. ನೆಕ್ಸ್ಟ್, ಫರ್ಮೆಂಟೇಷನ್. ಸೊ ಫರ್ಮೆಂಟೇಷನ್ ಎಂದರೆ ಈಸ್ಟ್ ಶುಗರ್ ಅನ್ನು ಆಲ್ಕೋಹಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗೆ ಕನ್ವರ್ಟ್ ಮಾಡುವ ಪ್ರಾಸೆಸ್. ಇದು ಬ್ರೆಡ್, ದೋಸಾ ಬ್ಯಾಟರ್, ವೈನ್ಸ್ ಮತ್ತು ಆಲ್ಕೋಹಾಲಿಕ್ ಡ್ರಿಂಕ್ಸ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ಸೊ ಪ್ರೊಡ್ಯೂಸ್ಡ್ ಗ್ಯಾಸ್ ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಬ್ರೆಡ್ ಅನ್ನು ಸಾಫ್ಟ್ ಮತ್ತು ಫ್ಲಫಿ ಆಗಿಸುತ್ತದೆ. ಸೊ ಫರ್ಮೆಂಟೇಷನ್ ಕೆಲವು ಫುಡ್ ನ ನ್ಯೂಟ್ರಿಯೆಂಟ್ ಕಂಟೆಂಟ್ ಕೂಡ ಹೆಚ್ಚಿಸುತ್ತದೆ. ಸೊ ಲೂಯಿಸ್ ಪ್ಯಾಶ್ಚರ್, ಓಕೆ, ಸೊ ಲೂಯಿಸ್ ಪ್ಯಾಶ್ಚರ್ ಫರ್ಮೆಂಟೇಷನ್ ಪ್ರಾಸೆಸ್ ಅನ್ನು ಮೊದಲು ಕಂಡು ಹಿಡಿದರು. ಸೊ 25 to 35 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಫರ್ಮೆಂಟೇಷನ್ಗೆ ಸೂಟೇಬಲ್. ಸೊ ಇಲ್ಲಿ ಈಸ್ಟ್ ಇಟ್ ಈಸ್ ಅ ಫಂಗಸ್ ಯೂಸ್ಡ್ ಇನ್ ಆಲ್ಕೋಹಾಲ್ ಪ್ರೊಡಕ್ಷನ್. ನೆಕ್ಸ್ಟ್, ಕ್ರಾಪ್ ಪ್ರೊಡಕ್ಷನ್, ಖಾರಿಫ್ ಅಂಡ್ ರೀಬಿ ಕ್ರಾಪ್ಸ್. ಸೊ ಖಾರಿಫ್ ಕ್ರಾಪ್ಸ್ ಮಾನ್ಸೂನ್ ನಲ್ಲಿ ದಟ್ ಈಸ್ ಜೂನ್ ಟು ಜುಲೈ ಸೋ ಮಾಡುತ್ತಾರೆ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಹಾರ್ವೆಸ್ಟ್ ಮಾಡುತ್ತಾರೆ. ಸೊ ದ ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಪ್ಯಾಡಿ, ಮೇಸ್, ಕಾಟನ್, ಸೋಯಾಬೀನ್. ಸೊ ರೇಬಿ ಕ್ರಾಪ್ಸ್ ವಿಂಟರ್ ನಲ್ಲಿ ಸೋ ಮಾಡುತ್ತಾರೆ ಮತ್ತು ಸಮ್ಮರ್ ದಟ್ ಈಸ್ ಮಾರ್ಚ್ ಟು ಏಪ್ರಿಲ್ ನಲ್ಲಿ ಹಾರ್ವೆಸ್ಟ್ ಮಾಡ್ತಾರೆ. ಎಕ್ಸಾಂಪಲ್ ವೀಟ್, ಗ್ರಾಮ್, ಮಸ್ಟರ್ಡ್. ಸೊ ಖಾರಿಫ್ ಕ್ರಾಪ್ಸ್ ಗೆ ಮಾನ್ಸೂನ್ ಮೇಲೆ ಅವಲಂಬನೆ ಇರುವ ಕಾರಣ ಮೋರ್ ವಾಟರ್ ಬೇಕಾಗುತ್ತದೆ. ಸೊ ಸಾಯಿಲ್ ಟೈಪ್ ಮತ್ತು ಕ್ಲೈಮೇಟ್ ಕ್ರಾಪ್ ಚಾಯ್ಸ್ ನಿರ್ಧರಿಸುತ್ತದೆ. ಸೊ ಲೋಮಿ ಸಾಯಿಲ್ ವೀಟ್ ಮತ್ತು ಗ್ರಾಮ್ ಕಲ್ಟಿವೇಶನ್ಗೆ ಬೆಸ್ಟ್. ಸೊ ಗುಡ್ ರೈನ್ಫಾಲ್ ಇರುವ ಸ್ಟೇಟ್ಸ್ ನಲ್ಲಿ ಖಾರಿಫ್ ಕ್ರಾಪ್ ಹೆಚ್ಚು ಗ್ರೋ ಆಗುತ್ತದೆ. ಸೊ ಪ್ಯಾಡಿ ದಟ್ ಈಸ್ ಖಾರಿಫ್, ವೀಟ್ ಅಂದರೆ ರೇಬಿ. ಓಕೆ, ಇಟ್ ಈಸ್ ಅ ರಿಪೀಟೆಡ್ ಕ್ವಶನ್ ಪ್ಯಾಟರ್ನ್ ಹಿಯರ್. ಸೊ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್, ಕರ್ನಾಟಕ ಕೋಸ್ಟಲ್ ಪ್ರದೇಶಗಳಲ್ಲಿ ಮಾನ್ಸೂನ್ ಹೆಚ್ಚು, ಆದ್ದರಿಂದ ಪ್ಯಾಡಿ ಡಾಮಿನೆನ್ಸ್. ಓಕೆ, ಇದು ಖಾರಿಫ್ ನೇಚರ್ ಆಫ್ ಪ್ಯಾಡಿಯ ರಿಯಲ್ ಪ್ರೂಫ್. ನೆಕ್ಸ್ಟ್, ಸಾಯಿಲ್ ಟೈಪ್ಸ್ ಅಂಡ್ ಕ್ರಾಪ್ಸ್. ಸೊ ಸಾಯಿಲ್ ಅರ್ತ್ ನ ಟಾಪ್ ಮೋಸ್ಟ್ ಲೇಯರ್, ಪ್ಲಾಂಟ್ ಲೈಫ್ ಸಪೋರ್ಟ್ ಮಾಡುತ್ತದೆ. ಸೊ ಸ್ಯಾಂಡಿ ಸಾಯಿಲ್ ಲಾರ್ಜ್ ಪಾರ್ಟಿಕಲ್ಸ್ ಹೊಂದಿದ್ದು ಪುವರ್ ವಾಟರ್ ರಿಟೆನ್ಷನ್ ಇದೆ. ಸೊ ಕ್ಲೇಯಿ ಸಾಯಿಲ್ ಫೈನ್ ಪಾರ್ಟಿಕಲ್ಸ್ ಹೊಂದಿದ್ದು ಎಕ್ಸಲೆಂಟ್ ವಾಟರ್ ರಿಟೆನ್ಷನ್ ಇದೆ. ಸೊ ಲೋಮಿ ಸಾಯಿಲ್ ಸ್ಯಾಂಡ್ ಪ್ಲಸ್ ಕ್ಲೇ ಪ್ಲಸ್ ಹ್ಯೂಮಸ್ ಕಾಂಬಿನೇಷನ್, ಅಗ್ರಿಕಲ್ಚರ್ಗೆ ಇಟ್ ಇಸ್ ಪರ್ಫೆಕ್ಟ್. ಸೊ ವೀಟ್ ಮತ್ತು ಗ್ರಾಮ್ಗೆ ಲೋಮಿ ಅಥವಾ ಕ್ಲೇಯಿ ಲೋಮಿ ಸಾಯಿಲ್ ಇಟ್ ಇಸ್ ಬೆಸ್ಟ್. ಸೊ ರೈಸ್ ಕ್ಲೇಯಿ ಸಾಯಿಲ್ ನಲ್ಲಿ ಗ್ರೋ ಆಗುತ್ತದೆ ಬಿಕಾಸ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಹೆಚ್ಚು. ಸೊ ಸಾಯಿಲ್ ಫರ್ಟಿಲಿಟಿ ಕ್ರಾಪ್ ಇಲ್ಡ್ ನಿರ್ಧರಿಸುತ್ತದೆ. ಸೊ ಲೋಮಿ ಸಾಯಿಲ್ ದಟ್ ಈಸ್ ಐಡಿಯಲ್ ಅಗ್ರಿಕಲ್ಚರಲ್ ಸಾಯಿಲ್.
ನೆಕ್ಸ್ಟ್ ಪ್ಲಾಂಟ್ ನ್ಯೂಟ್ರಿಷನ್ ಅಂಡ್ ಫೋಟೋಸಿಂಥೆಸಿಸ್. ಸೊ ಸಸ್ಯಗಳು ಸನ್ಲೈಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಕ್ಲೋರೋಫಿಲ್ ಬಳಸಿ ತಮ್ಮದೇ ಫುಡ್ ತಯಾರಿಸುತ್ತದೆ. ಸೊ ಈ ಪ್ರೊಸೆಸ್ ಅನ್ನು ನಾವು ಫೋಟೋಸಿಂಥೆಸಿಸ್ ಎನ್ನುತ್ತೇವೆ. ಸೊ ಬೈ ಪ್ರಾಡಕ್ಟ್ ಆಗಿ ಆಕ್ಸಿಜನ್ ರಿಲೀಸ್ ಆಗುತ್ತದೆ. ಇದು ಅರ್ತ್ ಮೇಲೆ ಲೈಫ್ ಸಪೋರ್ಟ್ ಮಾಡುತ್ತದೆ. ಸೊ ಅಲ್ಗೆ ಕೂಡ ಫೋಟೋಸಿಂಥೆಸಿಸ್ ಮಾಡುತ್ತದೆ, ಆದುದರಿಂದ ಅದು ಆಟೋಟ್ರೋಪ್ಸ್. ಸೊ ರೂಟ್ಸ್ ವಾಟರ್ ಅಂಡ್ ಮಿನರಲ್ಸ್ ಅಬ್ಸಾರ್ಬ್ ಮಾಡುತ್ತವೆ. ಸೊ ಲೀವ್ಸ್ ಫುಡ್ ಪ್ರಿಪೇರ್ ಮಾಡುತ್ತದೆ. ಸೊ ವಾಟರ್ ಅಂಡ್ ನ್ಯೂಟ್ರಿಯೆಂಟ್ಸ್ ಡಿಸಾಲ್ವ್ಡ್ ಫಾರ್ಮ್ ನಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಮೂಲಕ ಟ್ರಾನ್ಸ್ಪೋರ್ಟ್ ಆಗುತ್ತದೆ. ಸೊ ಫೋಟೋಸಿಂಥೆಸಿಸ್ ಮೇಲೆ ಪರಿಣಾಮ ಬೀರುವ ಫ್ಯಾಕ್ಟರ್ಸ್ ಲೈಟ್, ಟೆಂಪರೇಚರ್, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್. ಸೊ ಇಲ್ಲಿ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅಂದರೆ ಬೆಳಗ್ಗೆ ಸನ್ ಫೇಸಿಂಗ್ ಪ್ಲಾಂಟ್ಸ್ ದಟ್ ಇಸ್ ಮನಿ ಪ್ಲಾಂಟ್, ಹಿಬಿಸ್ಕಸ್ ಫಾಸ್ಟ್ ಗ್ರೋ ಆಗುವುದು ಡೈರೆಕ್ಟ್ ಸನ್ಲೈಟ್ ಫೋಟೋಸಿಂಥೆಸಿಸ್ ಹೆಚ್ಚಿಸುತ್ತದೆ. ನೆಕ್ಸ್ಟ್ ಸಿಂಬಯೋಸಿಸ್ ಅಂಡ್ ಅದರ್ ಅಸೋಸಿಯೇಷನ್ಸ್. ಸೊ ಸಿಂಬಯೋಸಿಸ್ ಎಂದರೆ ಎರಡು ಆರ್ಗಾನಿಸಮ್ಸ್ ಪರಸ್ಪರ ಲಾಭ ಪಡೆಯುವ ರಿಲೇಶನ್ಶಿಪ್. ಸೊ ಲಿಚೆನ್ಸ್ ದಟ್ ಇಸ್ ಆಲ್ಗೆ ಸೊ ಫುಡ್ ಪ್ರಿಪೇರ್ ಮಾಡುತ್ತದೆ, ಪ್ಲಸ್ ಫಂಗೈ ಸಪೋರ್ಟ್ ಕೊಡುತ್ತದೆ, ಪರ್ಫೆಕ್ಟ್ ಸಿಂಬಯೋಸಿಸ್. ಸೊ ಕೆಲವು ಪ್ಲಾಂಟ್ಸ್ ನಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ರೂಟ್ ನೋಡ್ಯೂಲ್ಸ್ ನಲ್ಲಿ ನೈಟ್ರೋಜನ್ ಫಿಕ್ಸ್ ಮಾಡುತ್ತದೆ. ಸೊ ಪ್ಯಾರಾಸಿಟಿಸಮ್ ಒನ್ ಆರ್ಗಾನಿಸಮ್ ಬೆನಿಫಿಟ್ ಪಡೆಯುತ್ತದೆ, ಇನ್ನೊಂದು ಹಾರ್ಮ್ ಆಗುತ್ತದೆ. ಸೊ ಹೆಟಿರೋಟ್ರಾಪ್ಸ್ ಸೊ ತಮ್ಮದೇ ಫುಡ್ ಪ್ರಿಪೇರ್ ಮಾಡುವುದಿಲ್ಲ, ಅದರ್ಸ್ ಮೇಲೆ ಡಿಪೆಂಡ್ ಆಗುತ್ತದೆ. ಆಟೋಟ್ರೋಪ್ಸ್ ತಮ್ಮದೇ ಫುಡ್ ಪ್ರೊಡ್ಯೂಸ್ ಮಾಡುವ ಆರ್ಗಾನಿಸಮ್ಸ್. ಸೊ ಸಿಂಬಯೋಸಿಸ್ ಡಿಫಿಕಲ್ಟ್ ಎನ್ವಿರಾನ್ಮೆಂಟ್ ನಲ್ಲಿ ಆರ್ಗಾನಿಸಮ್ ಸರ್ವೈವ್ ಆಗಲು ಹೆಲ್ಪ್ ಮಾಡುತ್ತದೆ. ಸೊ ಸಿಂಬಯೋಸಿಸ್ ದಟ್ ಇಸ್ ಮ್ಯೂಚುವಲ್ ಬೆನಿಫಿಟ್, ಪ್ಯಾರಾಸಿಟಿಸಮ್ ದಟ್ ಇಸ್ ಒನ್ ಸೈಡೆಡ್ ಬೆನಿಫಿಟ್. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಇಡಿಬಲ್ ಪೋರ್ಷನ್ಸ್. ಸೊ ಸಸ್ಯಗಳಲ್ಲಿ ಇಡಿಬಲ್ ಪಾರ್ಟ್ಸ್ ದಟ್ ಇಸ್ ರೂಟ್ಸ್, ಕ್ಯಾರೆಟ್, ಸ್ಟೆಮ್ಸ್, ಶುಗರ್ ಕೇನ್, ಲೀವ್ಸ್, ಸ್ಪಿನಾಕ್, ಫ್ರೂಟ್, ಆಪಲ್, ಸೀಡ್ಸ್, ಗ್ರೌಂಡ್ ನಟ್. ಕೆಲವೊಮ್ಮೆ ಒಂದೇ ಪ್ಲಾಂಟ್ ನಲ್ಲಿ ಮೋರ್ ದನ್ ಒನ್ ಪಾರ್ಟ್ ಇಡಿಬಲ್ ಆಗಿರುತ್ತದೆ. ಉದಾಹರಣೆಗೆ ಪಂಪ್ಕಿನ್ ಫ್ರೂಟ್ ಪ್ಲಸ್ ಸೀಡ್ಸ್, ಬನಾನಾ ಫ್ರೂಟ್ ಪ್ಲಸ್ ಫ್ಲವರ್. ಸೊ ಲೇಡಿ ಫಿಂಗರ್ ಫ್ರೂಟ್ ಆಗಿದೆ ಬಿಕಾಸ್ ಇದರಲ್ಲಿ ಸೀಡ್ಸ್ ಇದೆ. ಬೊಟಾನಿಕಲಿ ದಟ್ ಇಸ್ ಕರೆಕ್ಟ್. ಸೊ ಇಡಿಬಲ್ ಸೀಡ್ಸ್ ಪ್ರೋಟೀನ್ ಮತ್ತು ಫ್ಯಾಟ್ ಪ್ರೊವೈಡ್ ಮಾಡುತ್ತವೆ. ಸೊ ಇಡಿಬಲ್ ಸ್ಟೆಮ್ಸ್ ಲೈಕ್ ಪೊಟ್ಯಾಟೊ ಸ್ಟಾರ್ಚ್ ಸ್ಟೋರ್ ಮಾಡುತ್ತದೆ. ಸೊ ಇಡಿಬಲ್ ರೂಟ್ಸ್ ಕಾರ್ಬೋಹೈಡ್ರೇಟ್ಸ್ ಪ್ಲಸ್ ಮಿನರಲ್ಸ್ ಹೊಂದಿರುತ್ತದೆ. ಸೊ ಇಫ್ ಇಟ್ ಹ್ಯಾಸ್ ಸೀಡ್ಸ್ ಇಟ್ ಈಸ್ ಅ ಫ್ರೂಟ್. ಬೊಟಾನಿಕಲ್ ಡೆಫಿನೇಷನ್. ನೆಕ್ಸ್ಟ್ ಫುಡ್ ಟೆಸ್ಟಿಂಗ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್. ಸೊ ಕಾರ್ಬೋಹೈಡ್ರೇಟ್ ಟೆಸ್ಟ್ ಅಯೋಡಿನ್ ಸೊಲ್ಯೂಷನ್ ಆಡ್ ಮಾಡಿದಾಗ ಬ್ಲೂ ಬ್ಲಾಕ್ ಕಲರ್ ಬರುತ್ತದೆ. ಪ್ರೋಟೀನ್ಸ್ ಟೆಸ್ಟ್ ಕಾಪರ್ ಸಲ್ಫೇಟ್ ಪ್ಲಸ್ ಕಾಸ್ಟಿಕ್ ಸೋಡಾ ಸೇರಿಸಿದರೆ ಪರ್ಪಲ್ ಕಲರ್ ಕಾಣಿಸುತ್ತದೆ. ಸೊ ಫ್ಯಾಟ್ಸ್ ಟೆಸ್ಟ್ ಫುಡ್ ಅನ್ನು ಪೇಪರ್ ಮೇಲೆ ರಬ್ ಮಾಡಿದರೆ ಟ್ರಾನ್ಸ್ಲೂಸೆಂಟ್ ಸ್ಪಾಟ್ ಬರಬೇಕು. ಸೊ ಫುಡ್ ಟೆಸ್ಟ್ ನ್ಯೂಟ್ರಿಯೆಂಟ್ ಕಂಟೆಂಟ್ ಐಡೆಂಟಿಫೈ ಮಾಡಲು ಹೆಲ್ಪ್ ಮಾಡುತ್ತದೆ. ಸೊ ಲ್ಯಾಬೋರೇಟರಿ ಕೆಮಿಕಲ್ಸ್ ಯೂಸ್ ಮಾಡುವುದರಿಂದ ಕಾಷನ್ ಅಗತ್ಯ. ಸೊ ಬೈರೂಟ್ ಟೆಸ್ಟ್ ಇಟ್ ಇಸ್ ದ ಸ್ಟ್ಯಾಂಡರ್ಡ್ ಟೆಸ್ಟ್ ಫಾರ್ ಪ್ರೋಟೀನ್ಸ್. ಫುಡ್ ಅನ್ನು ಕ್ರಶ್ ಮಾಡುವುದು ಅಥವಾ ಪೇಸ್ಟ್ ಮಾಡುವುದು ಪ್ರಾಪರ್ ಟೆಸ್ಟಿಂಗ್ಗೆ ಯೂಸ್ಫುಲ್. So correct protein test sequence it is. So here what we are doing here. So correct sequence it is crush. Okay. So add water, then add copper sulfate that is CuSO4, add caustic soda. Okay, this is the correct sequence. So potato slice ಮೇಲೆ iodine ಹಾಕಿದ ತಕ್ಷಣ dark blue ಆಗುತ್ತದೆ. So that indicates the presence of carbohydrates that is starch. Next irrigation and crop water needs. ಇರಿಗೇಷನ್ ಎಂದರೆ ಕ್ರಾಪ್ಸ್ಗೆ ನೀರನ್ನು ರೆಗ್ಯುಲರ್ ಇಂಟರ್ವಲ್ಸ್ ನಲ್ಲಿ ಸಪ್ಲೈ ಮಾಡುವುದು. ಮಾಯಿಶ್ಚರ್ ನೀಡುವುದರಿಂದ ಜರ್ಮಿನೇಷನ್ ಸಪೋರ್ಟ್ ಆಗುತ್ತದೆ. ವಾಟರ್ ನ್ಯೂಟ್ರಿಯೆಂಟ್ಸ್ ಅನ್ನು ಡಿಸಾಲ್ವ್ಡ್ ಫಾರ್ಮ್ ನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುತ್ತದೆ. ವಾಟರ್ ಸಾಯಿಲ್ ಅನ್ನು ಪೋರಸ್ ಮಾಡಿ ಏರಿಯೇಷನ್ ಇಂಪ್ರೂವ್ ಮಾಡುತ್ತದೆ. ಇರಿಗೇಷನ್ ಕ್ರಾಪ್ಸ್ ಅನ್ನು ಫ್ರೋಸ್ಟ್ ಅಂಡ್ ಹಾಟ್ ವಿಂಡ್ಸ್ ನಿಂದ ಪ್ರೊಟೆಕ್ಟ್ ಮಾಡುತ್ತದೆ. ಟೂ ಮಚ್ ವಾಟರ್ ಲ್ಯಾಗಿಂಗ್, ರೂಟ್ ಡಿಕೆ. ಸೊ ಡಿಫರೆಂಟ್ ಕ್ರಾಪ್ಸ್ಗೆ ಡಿಫರೆಂಟ್ ಇರಿಗೇಷನ್ ಶೆಡ್ಯೂಲ್ಸ್ ಬೇಕಾಗುತ್ತದೆ. ಸೊ ಇರಿಗೇಷನ್ ಅಂದರೆ ಜರ್ಮಿನೇಷನ್ ಸಪೋರ್ಟ್ ಪ್ಲಸ್ ನ್ಯೂಟ್ರಿಯೆಂಟ್ ಟ್ರಾನ್ಸ್ಪೋರ್ಟ್. ನೆಕ್ಸ್ಟ್ ಮ್ಯಾನ್ಯೂರ್ ಅಂಡ್ ಫರ್ಟಿಲೈಸರ್ಸ್. ಸೊ ಫರ್ಟಿಲೈಸರ್ಸ್ ಪ್ರೊವೈಡ್ ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೋಜನ್, ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಂ. ಅದಕ್ಕೆ ನಾವೇನಂತ ಹೇಳ್ತೀವಿ, NPK ಅಂತ ಹೇಳ್ತೀವಿ. ಅಂದ್ರೆ NPK ನೀಡುತ್ತದೆ. ಸೊ ಈಲ್ಡ್ ಕ್ವಿಕ್ಲಿ ಇನ್ಕ್ರೀಸ್ ಆಗುವುದರಿಂದ ಮಾಡರ್ನ್ ಫಾರ್ಮಿಂಗ್ ನಲ್ಲಿ ಹೆಚ್ಚು ಬಳಕೆ ಆಗ್ತದೆ. ಸೊ ಮ್ಯಾನ್ಯೂರ್ ಅನಿಮಲ್ ವೇಸ್ಟ್ ನಿಂದ ಸಿಗುವ ಆರ್ಗ್ಯಾನಿಕ್ ಮ್ಯಾಟರ್. ಮ್ಯಾನ್ಯೂರ್ ಸಾಯಿಲ್ ಸ್ಟ್ರಕ್ಚರ್ ಅಂಡ್ ಫರ್ಟಿಲಿಟಿ ಇಂಪ್ರೂವ್ ಮಾಡುತ್ತದೆ. ಸೊ ಎಕ್ಸೆಸ್ ಫರ್ಟಿಲೈಸರ್ ಯೂಸ್ ಮಾಡುವುದರಿಂದ ಸಾಯಿಲ್ ಹಾರ್ಮ್ ಪ್ಲಸ್ ವಾಟರ್ ಬಾಡೀಸ್ ಪೊಲ್ಯೂಷನ್.
ಸೊ ಪ್ಲಾಂಟ್ಸ್ಗೆ ಗ್ರೋತ್ ಸ್ಟೇಜಸ್ ಪ್ರಕಾರ ಡಿಫರೆಂಟ್ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತದೆ. ಸೊ ಬ್ಯಾಲೆನ್ಸ್ಡ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಆರ್ ವೆರಿ ಎಸೆನ್ಷಿಯಲ್. ಸೊ NPK, they are the essential macronutrients. ಸೊ ವಿಲೇಜ್ ಫೀಲ್ಡ್ಸ್ ನಲ್ಲಿ ಫಾರ್ಮರ್ಸ್ ಕೌಡಂಗ್ ಮ್ಯಾನ್ಯೂರ್ ಫಿಕ್ಸ್ ಮಾಡಿದಾಗ ಸಾಯಿಲ್ ಸಾಫ್ಟ್ ಅಂಡ್ ಫರ್ಟೈಲ್ ಆಗಿ ಕ್ರಾಪ್ ಕ್ವಾಲಿಟಿ ಇಂಪ್ರೂವ್ ಆಗುವುದು. ನೆಕ್ಸ್ಟ್, ರೂಟ್ ಕ್ಯಾಪ್, ಹೈಡ್ರೋಫೈಟ್ಸ್ ಅಂಡ್ ಝೀರೋಫೈಟ್ಸ್. ಸೊ ರೂಟ್ ಕ್ಯಾಪ್ಸ್ ಗ್ರೋಯಿಂಗ್ ರೂಟ್ ಟಿಪ್ಸ್ಗೆ ಪ್ರೊಟೆಕ್ಷನ್ ಕೊಡುತ್ತದೆ ಫ್ರಮ್ ಇಂಜುರಿ. ಸೊ ಹೈಡ್ರೋಫೈಟ್ಸ್ ನಲ್ಲಿ ರೂಟ್ ಕ್ಯಾಪ್ ಆಬ್ಸೆಂಟ್ ಇರ್ತದೆ ಬಿಕಾಸ್ ವಾಟರ್ ನಲ್ಲಿ ಫ್ರಿಕ್ಷನ್ ಇರೋದಿಲ್ಲ. ಸೊ ಝೀರೋಫೈಟ್ಸ್ ಅಂದರೆ ಡೆಸರ್ಟ್ ಪ್ಲಾಂಟ್ಸ್. ಸೊ ರೂಟ್ಸ್ ವಾಟರ್ ಸ್ಟೋರ್ ಮಾಡಲು ಅಡ್ಯಾಪ್ಟ್ ಆಗಿವೆ. ಸೊ ಹೈಡ್ರೋಫೈಟ್ಸ್ ಫ್ಲೋಟ್ ಅಥವಾ ಕಂಪ್ಲೀಟ್ಲಿ ಸಬ್ಮರ್ಜ್ಡ್ ಆಗಿರುತ್ತದೆ. ಸೊ ಮೀಸೋಫೈಟ್ಸ್ ನಾರ್ಮಲ್ ಕಂಡೀಷನ್ಸ್ ಅಂದರೆ ಮಾಡರೇಟ್ ವಾಟರ್ ನಲ್ಲಿ ಗ್ರೋ ಆಗುತ್ತದೆ. ಸೊ ಪ್ಲಾಂಟ್ಸ್ ತಮ್ಮ ವಾಟರ್ ಅವೈಲಬಿಲಿಟಿ ಪ್ರಕಾರ ಅಡ್ಯಾಪ್ಟ್ ಆಗುತ್ತವೆ. ಸೊ ರೂಟ್ ಸ್ಟ್ರಕ್ಚರ್ ಪ್ಲಾಂಟ್ ನ ಎನ್ವಿರಾನ್ಮೆಂಟಲ್ ನೀಡ್ಸ್ ರಿಫ್ಲೆಕ್ಟ್ ಮಾಡುತ್ತವೆ. ಸೊ ಇಲ್ಲಿ ರೂಟ್ ಕ್ಯಾಪ್ ಆಬ್ಸೆಂಟ್ ಅಂದರೆ ಅದು ಹೈಡ್ರೋಫೈಟ್ಸ್. ಸೊ ಇಫ್ ವಿ ವಾಂಟ್ ಟು ಟೇಕ್ ಅನ್ ಎಕ್ಸಾಂಪಲ್ ಹಿಯರ್, ಕ್ಯಾಕ್ಟಸ್ ರೂಟ್ಸ್ ಲಾಂಗ್ ಅಂಡ್ ವೈಡ್ ಸ್ಪ್ರೆಡ್ ಆಗಿ ವಾಟರ್ ಸ್ಟೋರ್ ಮಾಡುತ್ತವೆ. ಸೊ ಇದು ಝೀರೋಫೈಟ್ ಅಡಾಪ್ಟೇಷನ್ ನ ಪರ್ಫೆಕ್ಟ್ ಎಕ್ಸಾಂಪಲ್. ನೆಕ್ಸ್ಟ್, ವೀಡ್ಸ್ ಅಂಡ್ ದೇರ್ ಇಫೆಕ್ಟ್ಸ್. ಸೊ ವೀಡ್ಸ್ ಎಂದರೆ ಕ್ರಾಪ್ಸ್ ಫೀಲ್ಡ್ ನಲ್ಲಿ ಬೆಳೆದ ಅನ್ವಾಂಟೆಡ್ ಪ್ಲಾಂಟ್ಸ್. ಅವು ಕ್ರಾಪ್ಸ್ ಜೊತೆಗೆ ವಾಟರ್ ನ್ಯೂಟ್ರಿಯೆಂಟ್ಸ್, ಸನ್ಲೈಟ್, ಸ್ಪೇಸ್ಗೆ ಕಾಂಪೀಟ್ ಮಾಡುತ್ತದೆ. ಸೊ ವೀಡ್ಸ್ ಕ್ರಾಪ್ ಗ್ರೋತ್ ಮತ್ತು ಈಲ್ಡ್ ರೆಡ್ಯೂಸ್ ಮಾಡುತ್ತದೆ. ಸೊ ಹಾರ್ವೆಸ್ಟಿಂಗ್ ಟೈಮ್ ನಲ್ಲಿ ವೀಡ್ಸ್ ಫೀಲ್ಡ್ ಅನ್ನು ಮೆಸ್ಸಿ ಅಂಡ್ ಡಿಫಿಕಲ್ಟ್ ಮಾಡುತ್ತದೆ. ಸೊ ಕೆಲವು ವೀಡ್ಸ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ರಿಲೀಸ್ ಮಾಡಿ ಕ್ರಾಪ್ಸ್ಗೆ ಹಾರ್ಮ್ ಮಾಡುತ್ತದೆ. ಸೊ ವೀಡ್ ರಿಮೂವಲ್ ಮಾಡಿದರೆ ಕ್ರಾಪ್ ಹೆಲ್ತ್ ಇಂಪ್ರೂವ್ ಆಗುತ್ತದೆ. ಸೊ ವಿಡಿಸೈಡ್ಸ್ ಲೈಕ್ 2,4-D ಸೊ ವೀಡ್ಸ್ ಕಂಟ್ರೋಲ್ ಮಾಡಲು ಯೂಸ್ ಮಾಡುತ್ತಾರೆ. ಸೊ ವೀಡ್ಸ್ ನೆವರ್ ಹೆಲ್ಪ್ ಕ್ರಾಪ್ಸ್, ದೇ ಆಲ್ವೇಸ್ ರೆಡ್ಯೂಸ್ ಈಲ್ಡ್. ಸೊ ಫಾರ್ ಎಕ್ಸಾಂಪಲ್, ರಾಗಿ ಫೀಲ್ಡ್ ನಲ್ಲಿ ಅನ್ನಗದ್ದೆ ಹುಲ್ಲು ಅಂದರೆ ವೈಲ್ಡ್ ಗ್ರಾಸ್ ಬೆಳೆದರೆ ರಾಗಿ ಪ್ಲಾಂಟ್ಸ್ ಸ್ಕಿನ್ನಿ ಅಂಡ್ ವೀಕ್ ಆಗುತ್ತದೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದ ಕಾಂಪಿಟೇಷನ್ ಎಫೆಕ್ಟ್. ನೆಕ್ಸ್ಟ್, ಮಿಲ್ಕ್ ಅಂಡ್ ಇಟ್ಸ್ ನ್ಯೂಟ್ರಿಷನಲ್ ವ್ಯಾಲ್ಯೂ. ಸೊ ಮಿಲ್ಕ್ ಒಂದು ಕಂಪ್ಲೀಟ್ ಫುಡ್ ಆಗಿದ್ದು ಪ್ರೋಟೀನ್ಸ್ ನಲ್ಲಿ ರಿಚ್ ಆಗಿರುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಮಿನರಲ್ಸ್ ಇವೆ. ಸೊ ಮಿಲ್ಕ್ ನಲ್ಲಿರುವ ವಿಟಮಿನ್ ಡಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡುತ್ತದೆ. ಸೊ ಮಿಲ್ಕ್ ನಲ್ಲಿ ವಿಟಮಿನ್ ಸಿ ಇರೋದಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬೋನ್ಸ್ ಅಂಡ್ ಟೀತ್ ಫಾರ್ಮೇಶನ್ಗೆ ಮಿಲ್ಕ್ ತುಂಬಾ ಇಂಪಾರ್ಟೆಂಟ್. ಮಕ್ಕಳ ಗ್ರೋತ್ಗೆ ಡೈಲಿ ಮಿಲ್ಕ್ ಬಹಳ ಮುಖ್ಯ. ಸೊ ದ ಮಿಲ್ಕ್ ಪ್ರಾಡಕ್ಟ್ಸ್ ಹಿಯರ್ ಆರ್ ಕರ್ಡ್, ಚೀಸ್, ಘೀ, ಬಟರ್. ಸೊ ಇಫ್ ಯು ವಾಂಟ್ ಟು ಟೇಕ್ ದ ಎಕ್ಸಾಂಪಲ್, ಶಾಲೆಯ ಮಿಡ್ ಡೇ ಮೀಲ್ ನಲ್ಲಿ ಹಾಲು ರೆಗ್ಯುಲರ್ಲಿ ಕುಡಿಯುವ ಮಕ್ಕಳಲ್ಲಿ ಬೋನ್ ಸ್ಟ್ರಾಂಗ್ ಆಗಿರುತ್ತದೆ. ಸೊ ಮಿಲ್ಕ್ ಕಂಟೇನ್ಸ್ ಪ್ರೋಟೀನ್ ಪ್ಲಸ್ ಕ್ಯಾಲ್ಸಿಯಂ ಪ್ಲಸ್ ವಿಟಮಿನ್ ಡಿ ಬಟ್ ನೋ ವಿಟಮಿನ್ ಸಿ. ನೆಕ್ಸ್ಟ್, ಡಿಸೀಸಸ್ ಇನ್ ಪ್ಲಾಂಟ್ಸ್. ಸೊ ಪ್ಲಾಂಟ್ ಡಿಸೀಸಸ್ ಫಂಗೈ, ಬ್ಯಾಕ್ಟೀರಿಯಾ, ವೈರಸ್ ಇವುಗಳಿಂದ ಉಂಟಾಗುತ್ತದೆ. ಸೊ ರಸ್ಟ್ ಆಫ್ ವೀಟ್ ಒಂದು ಫಂಗಲ್ ಡಿಸೀಸ್, ಸಿಟ್ರಸ್ ಕ್ಯಾಂಕರ್ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್, ಯೆಲ್ಲೋ ವೇನ್ ಮೊಸೈಕ್ ಆಫ್ ಭಿಂಡಿ ಒಂದು ವೈರಲ್ ಡಿಸೀಸ್. ಸೊ ಡಿಸೀಸ್ ಬಂದರೆ ಕ್ರಾಪ್ ಕ್ವಾಲಿಟಿ ಮತ್ತು ಈಲ್ಡ್ ಎರಡೂ ಕಡಿಮೆಯಾಗುತ್ತದೆ. ಸೊ ಗುಡ್ ಸ್ಯಾನಿಟೇಷನ್, ಇನ್ಫೆಕ್ಷನ್ ಕಡಿಮೆಯಾಗುತ್ತದೆ. ಸೊ ಸ್ಪೆಸಿಫಿಕ್ ಪ್ಯಾಥೋಜನ್ಸ್ಗೆ ಪೆಸ್ಟಿಸೈಡ್ಸ್ ಯೂಸ್ಫುಲ್. ಸೊ ಇಫ್ ವಿ ವಾಂಟ್ ಟು ಟೇಕ್ ಅನ್ ಎಕ್ಸಾಂಪಲ್ ಹಿಯರ್, ಮಾನ್ಸೂನ್ ಸಮಯದಲ್ಲಿ ಭಿಂಡಿ ಕ್ರಾಪ್ಗೆ ಯೆಲ್ಲೋ ವೇನ್ ಮೊಸೈಕ್ ವೈರಸ್ ಬಂದರೆ ರೈತರಿಗೆ ದೊಡ್ಡ ಲಾಸ್ ಆಗುತ್ತದೆ. ಸೊ ಕ್ಯಾಂಕರ್ ದಟ್ ಈಸ್ ಅ ಬ್ಯಾಕ್ಟೀರಿಯಾ, ರಸ್ಟ್ ಮೀನ್ಸ್ ಇಟ್ ಈಸ್ ಫಂಗಸ್. ನೆಕ್ಸ್ಟ್, ಸ್ಟೋರೇಜ್ ಆಫ್ ಫುಡ್. ಸೊ ಪ್ರಾಪರ್ ಸ್ಟೋರೇಜ್ ಮಾಡಿದರೆ ಫುಡ್ ಸ್ಪಾಯ್ಲೇಜ್ ಮತ್ತು ಇನ್ಸೆಕ್ಟ್ ಇನ್ಫೆಸ್ಟೇಷನ್ ಕಡಿಮೆಯಾಗುತ್ತದೆ. ಡ್ರೈ ಏರ್ ಟೈಟ್ ಕಂಟೈನರ್ಸ್ ಬಳಸಿದರೆ ಮಾಯಿಶ್ಚರ್ ಒಳಗೆ ಬರುವುದಿಲ್ಲ. ಪಿಕಲ್ಸ್ ಅನ್ನು ಸಾಮಾನ್ಯವಾಗಿ ಗ್ಲಾಸ್ ಕಂಟೈನರ್ಸ್ ನಲ್ಲಿ ಸ್ಟೋರ್ ಮಾಡುತ್ತಾರೆ. ಮೆಟಲ್ ಕಂಟೈನರ್ಸ್ ಫುಡ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗಬಹುದು. ರೆಫ್ರಿಜಿರೇಷನ್ ಮೈಕ್ರೋಬಿಯಲ್ ಗ್ರೋತ್ ಸ್ಲೋ ಮಾಡುತ್ತದೆ. ಗ್ರೇನ್ಸ್ ಅನ್ನು ಪ್ರಾಪರ್ ಡ್ರೈಯಿಂಗ್ ನಂತರ ಸ್ಟೋರ್ ಮಾಡಬೇಕು. ನೀಮ್ ಲೀವ್ಸ್ ಹಾಕಿದರೆ ಪೆಸ್ಟ್ಸ್ ಅನ್ನ ತಪ್ಪಿಸಬಹುದು. ಸೊ ಇಫ್ ಯು ವಾಂಟ್ ಟು ಟೇಕ್ ಅನ್ ಎಕ್ಸಾಂಪಲ್, ಮನೆಯಲ್ಲಿ ಅಜ್ಜಿ ಪಿಕಲ್ಸ್ ಹಾಕುವಾಗ ಗ್ಲಾಸ್ ಜಾರ್ ಮಾತ್ರ ಬಳಸ್ತಾರೆ. ಐ ಥಿಂಕ್ ಯು ವಿಲ್ ಶ್ಯೂರ್ಲಿ ಸೀನ್ ದಿಸ್. ಸೊ ಪಿಕಲ್ಸ್ ನಥಿಂಗ್ ಬಟ್ ದೇ ವಿಲ್ ಬಿ ಸ್ಟೋರ್ಡ್ ಇನ್ ಗ್ಲಾಸ್ ಕಂಟೈನರ್ಸ್ ಬಿಕಾಸ್ acids react with metal. ನೆಕ್ಸ್ಟ್, ಆಲ್ಕೋಹಾಲ್ ಪ್ರೊಡಕ್ಷನ್ ಅಂಡ್ ಯೀಸ್ಟ್. ಸೊ ಯೀಸ್ಟ್ ಅನಾರೋಬಿಕ್ ರೆಸ್ಪಿರೇಷನ್ ಮೂಲಕ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡುತ್ತದೆ. ಬ್ರೆವರೀಸ್ ನಲ್ಲಿ ಸ್ಪೆಷಲ್ ಈಸ್ಟ್ ಸ್ಟ್ರೇನ್ಸ್ ವೈನ್ ಮತ್ತು ಬೀರ್ ಪ್ರೊಡಕ್ಷನ್ಗೆ ಯೂಸ್ ಮಾಡುತ್ತಾರೆ. ಫರ್ಮೆಂಟೇಷನ್ ದಟ್ ಈಸ್ ಇಥೆನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತದೆ. ಆಲ್ಕೋಹಾಲ್ ಕಂಟೆಂಟ್ ಡ್ಯೂರೇಷನ್ ಆಫ್ ಫರ್ಮೆಂಟೇಷನ್ ಮೇಲೆ ಡಿಪೆಂಡ್ ಆಗಿದೆ. ಈಸ್ಟ್ ಬಡ್ಡಿಂಗ್ ಮೂಲಕ ರೀಪ್ರೊಡ್ಯೂಸ್ ಆಗುತ್ತದೆ. ಬೇಕರಿ ಇಂಡಸ್ಟ್ರಿ ಈಸ್ಟ್ ಡಫ್ ಅನ್ನು
ರೈಸ್ ಮಾಡುತ್ತದೆ. ಸೊ ಟೆಂಪರೇಚರ್ ಈಸ್ಟ್ ಆಕ್ಟಿವಿಟಿ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಇರುತ್ತದೆ. ಸೊ ಬೇಕರಿನಲ್ಲಿ ಬ್ರೆಡ್ ಸಾಫ್ಟ್ ಅಂಡ್ ಫ್ಲಫಿ ಆಗುವುದು ಈಸ್ಟ್ ಫರ್ಮೆಂಟೇಷನ್ ನಿಂದ. ಯು ಸಿ ದಿಸ್ ಇನ್ ಎವ್ರಿ ಬೇಕರಿ. ಸೊ ಆಲ್ಕೋಹಾಲ್ ಫರ್ಮೆಂಟೇಷನ್ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಬಯೋಲಾಜಿಕಲ್ ಪ್ರಾಸೆಸ್, ಕೆಮಿಕಲ್ ಪ್ರಾಸೆಸ್ ಅಲ್ಲ. ನೆಕ್ಸ್ಟ್, ರೋಲ್ ಆಫ್ ವಾಟರ್ ಇನ್ ಅಗ್ರಿಕಲ್ಚರ್. ವಾಟರ್ ಸೀಡ್ಸ್ ಜರ್ಮಿನೇಟ್ ಮಾಡಲು ಸಹಾಯ ಮಾಡುತ್ತದೆ. ಸೀಡ್ ಕೋಟ್ ಸಾಫ್ಟನ್ ಆಗುತ್ತದೆ. ಸೊ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ವಾಟರ್ನಲ್ಲಿ ಡಿಸಾಲ್ವ್ ಆಗಿ ಪ್ಲಾಂಟ್ಸ್ಗೆ ಟ್ರಾನ್ಸ್ಪೋರ್ಟ್ ಆಗುತ್ತವೆ. ಸೊ ವಾಟರ್ ಪ್ಲಾಂಟ್ ಟರ್ಜಿಡಿಟಿ ಮೇಂಟೈನ್ ಮಾಡುತ್ತದೆ. ಸೊ ಇರಿಗೇಷನ್ ಹಾಟ್ ವಿಂಡ್ ಸಮಯದಲ್ಲಿ ಪ್ಲಾಂಟ್ ಸರ್ಫೇಸಸ್ ಕೂಲ್ ಮಾಡುತ್ತದೆ. ಸೊ ಪ್ರಾಪರ್ ವಾಟರ್ ಸಪ್ಲೈ ಸಾಯಿಲ್ ಟೆಕ್ಸ್ಚರ್ ಅಂಡ್ ಸ್ಟ್ರಕ್ಚರ್ ಇಂಪ್ರೂವ್ ಮಾಡುತ್ತದೆ. ಸೊ ಎಕ್ಸಸ್ ವಾಟರ್, ಸೊ ದಟ್ ಈಸ್ ಆಕ್ಸಿಜನ್ ಅವೈಲೇಬಿಲಿಟಿ ಕಡಿಮೆಯಾಗುತ್ತದೆ, ರೂಟ್ಸ್ ಡ್ಯಾಮೇಜ್ ಆಗಬಹುದು. ಸೊ ಡ್ರಿಪ್ ಇರಿಗೇಷನ್ ನೀರು ಸೇವ್ ಮಾಡಲು ಹೆಲ್ಪ್ ಮಾಡುತ್ತದೆ. ಸೊ ಇಫ್ ಯು ವಾಂಟ್ ಟು ಟೇಕ್ ಅನ್ ಎಕ್ಸಾಂಪಲ್ ಹಿಯರ್, ರೈಸ್ ಪ್ಯಾಡೀಸ್ ನಲ್ಲಿ ವಾಟರ್ ಸಪ್ಲೈ ಸರಿಯಾಗಿ ಇರುವುದರಿಂದ ಸೀಡ್ಲಿಂಗ್ಸ್ ಚೆನ್ನಾಗಿ ಗ್ರೋ ಆಗಲು ಹೆಲ್ಪ್ ಆಗುತ್ತದೆ. ಸೊ ವಾಟರ್ ಲೂಸನ್ ಸಾಯಿಲ್ ಮೀನ್ಸ್ ಬೆಟರ್ ಏರಿಯೇಷನ್. ನೆಕ್ಸ್ಟ್, ಇಡಿಬಲ್ ಸೀಡ್ಸ್, ಫ್ರೂಟ್ಸ್ ಅಂಡ್ ರೂಟ್ಸ್. ಸೊ ಸೀಡ್ಸ್ ಎಂಬ್ರಿಯೋಗಾಗಿ ಫುಡ್ ಸ್ಟೋರ್ ಮಾಡುತ್ತವೆ, ಪ್ರೋಟೀನ್ಸ್ ನಲ್ಲಿ ರಿಚ್. ಸೊ ಫ್ರೂಟ್ಸ್ ಸೀಡ್ ಪ್ರೊಟೆಕ್ಟ್ ಮಾಡುತ್ತವೆ, ಫ್ಲವರ್ಸ್ ನಿಂದ ಡೆವಲಪ್ ಆಗುತ್ತವೆ. ಸೊ ರೂಟ್ಸ್ ವಾಟರ್ ಅಬ್ಸಾರ್ಬ್ ಮಾಡುತ್ತವೆ ಮತ್ತು ಕೆಲವು ಸ್ಟಾರ್ಚ್ ಸ್ಟೋರ್ ಮಾಡುತ್ತವೆ, ಉದಾಹರಣೆಗೆ ಕ್ಯಾರೆಟ್. ಸೊ ಸ್ಟೆಮ್ಸ್ ಲೈಕ್ ಶುಗರ್ ಕೇನ್ ಸ್ಟೋರ್ ಮಾಡುತ್ತವೆ. ಸೊ ಗ್ರೌಂಡ್ ನಟ್ ಟೆಕ್ನಿಕಲಿ ಸೀಡ್ ನಟ್ ಅಲ್ಲ. ಸೊ ಆಪಲ್ ಫ್ರೂಟ್ ವಿಟಮಿನ್ ಸಪ್ಲೈ ಮಾಡುತ್ತವೆ. ಸೊ ಕ್ಯಾರೆಟ್ ರೂಟ್ ಕೆರೋಟಿನ್, ವಿಟಮಿನ್ ಎ ಪ್ರಿಕರ್ಸರ್ ಸಪ್ಲೈ ಮಾಡುತ್ತದೆ. ಸೊ ಇಫ್ ಯು ವಾಂಟ್ ಟು ಟೇಕ್ ಅನ್ ಎಕ್ಸಾಂಪಲ್, ಮಾರ್ನಿಂಗ್ ಕ್ಯಾರೆಟ್ ಜ್ಯೂಸ್ ಕಿಡ್ಸ್ಗೆ ವಿಟಮಿನ್ ಎ ಸಪ್ಲೈ ಮಾಡುತ್ತದೆ, ಇದರಿಂದ ಐಸೈಟ್ ಇಂಪ್ರೂವ್ ಆಗುತ್ತದೆ. ಸೊ ಇಡಿಬಲ್ ಸೀಡ್ಸ್ ಇಟ್ ಇಸ್ ಅ ಸೋರ್ಸ್ ಆಫ್ ಪ್ರೋಟೀನ್. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ರಫೇಜ್. ಸೊ ರಫೇಜ್ ಎಂದರೆ ಫುಡ್ ನ ಫೈಬ್ರಸ್ ಪಾರ್ಟ್, ದಟ್ ಇಸ್ ಸೆಲ್ಯುಲೋಸ್. ಹ್ಯೂಮನ್ ಸೆಲ್ಯುಲೋಸ್ ಡೈಜೆಸ್ಟ್ ಮಾಡಲಾಗುವುದಿಲ್ಲ. ಸೊ ರಫೇಜ್ ಬಲ್ಕ್ ಆಡ್ ಮಾಡುತ್ತದೆ ಮತ್ತು ಕಾನ್ಸ್ಟಿಪೇಷನ್ ಪ್ರಿವೆಂಟ್ ಮಾಡುತ್ತದೆ. ಸೊ ರಫೇಜ್ ಫುಡ್ ಮೂವ್ಮೆಂಟ್ ಇಂಟೆಸ್ಟೈನ್ ನಲ್ಲಿ ಹೆಲ್ಪ್ ಮಾಡುತ್ತದೆ. ಸೊ ಇದು ವಾಟರ್ ಅಬ್ಸಾರ್ಪ್ಷನ್ ಮಾಡಿ ಓವರ್ ಈಟಿಂಗ್ ಪ್ರಿವೆಂಟ್ ಮಾಡುತ್ತದೆ. ಸೊ ಸೆಲ್ಯುಲೋಸ್ ಡೈಜೆಷನ್ ವೇಳೆ ಫೈಬರ್ಸ್ಗೆ ಕನ್ವರ್ಟ್ ಆಗುವುದಿಲ್ಲ. ಕೆಲವು ಅನಿಮಲ್ಸ್ ಗಟ್ ಬ್ಯಾಕ್ಟೀರಿಯಾ ಸಹಾಯದಿಂದ ಸೆಲ್ಯುಲೋಸ್ ಡೈಜೆಸ್ಟ್ ಮಾಡುತ್ತದೆ. ಸೊ ಇಫ್ ಯು ವಾಂಟ್ ಟು ಟೇಕ್ ಅನ್ ಎಕ್ಸಾಂಪಲ್, ಡೈಲಿ ಸಲಾಡ್ ಅಥವಾ ಕ್ಯಾಬೇಜ್ ಇಂಟೇಕ್ ಹ್ಯೂಮನ್ ಗಟ್ ಹೆಲ್ತ್ ಮೇಂಟೈನ್ ಮಾಡುತ್ತದೆ, ಕಾನ್ಸ್ಟಿಪೇಷನ್ ಅವಾಯ್ಡ್ ಆಗುತ್ತದೆ. ನೆಕ್ಸ್ಟ್, ಮಿಸಲೇನಿಯಸ್ ಹೈ ವ್ಯಾಲ್ಯೂ ಎಕ್ಸಾಮ್ ಫ್ಯಾಕ್ಟ್ಸ್. ಸೊ ಟಾರ್ಟಾರಿಕ್ ಆಸಿಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ಗ್ರೇಪ್ಸ್, ರಾ ಮ್ಯಾಂಗೋಸ್, ಟ್ಯಾಮರಿನ್ ನಲ್ಲಿ ಸಿಗುತ್ತದೆ. ಸೊ ಟ್ಯಾಮರಿನ್ ಅಂದ್ರೆ ಹುಂಚೆ ಹಣ್ಣು. ಸೊ ಪೊಟ್ಯಾಟೋಸ್ ಆರ್ ಸ್ಟೆಮ್, ರೂಟ್ಸ್ ಅಲ್ಲ, ದೇ ಆರ್ ಮಾಡಿಫೈಡ್ ಅಂಡರ್ಗ್ರೌಂಡ್ ಸ್ಟೆಮ್ಸ್. ಅನ್ರೈಪ್ ಮ್ಯಾಂಗೋ ಅದು ಸಾರ್ ಟೇಸ್ಟ್ ಇರ್ತದೆ ಬಿಕಾಸ್ ಅದರಲ್ಲಿ ಆಸಿಡ್ಸ್ ಜಾಸ್ತಿ. ರೈಪ್ ಮ್ಯಾಂಗೋ ಸ್ವೀಟ್ ಬಿಕಾಸ್ ಶುಗರ್ಸ್ ಇನ್ಕ್ರೀಸ್. ಹನಿನಲ್ಲಿ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ನ್ಯಾಚುರಲ್ ಶುಗರ್ಸ್ ಇರುತ್ತದೆ. ಬನಾನಾ ಪ್ಲಾಂಟ್ ಒಂದು ಹರ್ಬ್, ಟ್ರೀ ಅಲ್ಲ. ಸೊ ಸಾಫ್ಟ್ ಸ್ಟೆಮ್, ನೋ ವುಡ್. ಸೊ ಸಾಲ್ಟ್ ಮತ್ತು ಶುಗರ್ ಫುಡ್ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡ್ತದೆ. ಸೊ ಪ್ಲಾಸ್ಮೋಲೈಸಿಸ್ ಮೂಲಕ ಮೈಕ್ರೋಬ್ಸ್ ಕಿಲ್ ಮಾಡುವುದಿಲ್ಲ. ಸೊ ಅಲ್ಯೂಮಿನಿಯಂ ಅಸಿಡಿಕ್ ಫುಡ್ ಜೊತೆಗೆ ರಿಯಾಕ್ಟ್ ಆಗುತ್ತದೆ, ಸ್ಟೋರೇಜ್ಗೆ ಸೇಫ್ ಅಲ್ಲ. ಸೊ ಇಫ್ ಯು ವಾಂಟ್ ಟು ಟೇಕ್ ಎನ್ ಎಕ್ಸಾಂಪಲ್, ಪಿಕಲ್ಸ್ ಆಲ್ವೇಸ್ ದೇ ಆರ್ ಸ್ಟೋರ್ಡ್ ಇನ್ ಗ್ಲಾಸ್ ಜಾರ್ಸ್ ಬಿಕಾಸ್ ಅಸಿಡಿಕ್ ಮಸಾಲ ಪ್ಲಸ್ ಆಯಿಲ್ ಅಲ್ಯೂಮಿನಿಯಂ ಬಾಕ್ಸ್ ನಲ್ಲಿ ಇಟ್ಟರೆ ರಿಯಾಕ್ಷನ್ ಆಗಿ ಫುಡ್ ಟೇಸ್ಟ್ ಅಂಡ್ ಸೇಫ್ಟಿ ಎರಡೂ ಸ್ಪಾಯ್ಲ್ ಆಗುತ್ತದೆ. ಸೊ ಫ್ರೆಂಡ್ಸ್, ಇವತ್ತಿನ ಪಾರ್ಟ್ 1 ಸೆಷನ್ ನ ಕಾನ್ಸೆಪ್ಟ್ಸ್ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿರಬೇಕೆಂದು ಭಾವಿಸಿರುತ್ತೇನೆ. ಸೊ ಫುಡ್ ಸೋರ್ಸಸ್, ಕಾಂಪೊನೆಂಟ್ಸ್ ಅಂಡ್ ಕ್ಲೀನಿಂಗ್ ಟಾಪಿಕ್ ನ ಬೇಸಿಕ್ಸ್ ಈಗ ಸ್ಟ್ರಾಂಗ್ ಆಗಿದೆ. ಇವತ್ತು ನಾವು ಕಾನ್ಸೆಪ್ಟ್ಸ್ ಮಾತ್ರ ಕವರ್ ಮಾಡಿದ್ದೀವಿ. ಸೊ ಪಾರ್ಟ್ 2 ನಲ್ಲಿ ಈ ಚಾಪ್ಟರ್ ನ PYQs ಸಾಲ್ವ್ ಮಾಡೋಣ. ಸೊ ರಿಮೆಂಬರ್, ಸ್ಟ್ರಾಂಗ್ ಕಾನ್ಸೆಪ್ಟ್ಸ್, ಸ್ಮಾರ್ಟ್ MCQ ಸಾಲ್ವಿಂಗ್. ಬೇಸಿಕ್ಸ್ ಕ್ಲಿಯರ್ ಇದ್ದರೆ ರಾಂಗ್ ಆಪ್ಷನ್ಸ್ ಎಲಿಮಿನೇಟ್ ಮಾಡೋದು ಈಸಿ. ಸೊ ಡೈಲಿ ಲೈಫ್ ಲಿಂಕ್ ಇದ್ದರೆ CTET ಸೈನ್ಸ್ ಸ್ಕೋರಿಂಗ್ ಇಂಪ್ರೂವ್ ಆಗುತ್ತದೆ. ಸೊ ಸೆಷನ್ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಾರ್ಟ್ 2 ಮಿಸ್ ಆಗಬಾರ್ದಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. CTET 2026ಗೆ ಬೆಸ್ಟ್ ವಿಶಸ್. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.